ನಮಸ್ಕಾರ ನನ್ನ ಎಲ್ಲ ರೈತ ಮಿತ್ರರಿಗೆ. ನನ್ನ ಹೆಸರು ಚಂದನ್ ಅಂತ, ನಂದು ಚಿಕ್ಕಮಂಗ್ಳೂರು ಡಿಸ್ಟಿಕ್ಕು. ನನ್ನ ಚಾನಲ್ ನೇಮ್ ಕೂಡ ಚಂದನ್ ಚಿಕ್ಕಮಂಗ್ಳೂರು ಅಂತಲೇ ಮಾಡ್ಕೊಂಡಿದ್ದೀನಿ. ನಾನೊಬ್ಬ ಇಂಜಿನಿಯರು, ನಂದು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ. ನಾನು ಬ್ಯಾಂಗ್ಳೂರಲ್ಲಿ ಒಂದು MNC ಕಂಪ್ನೀಲಿ ವರ್ಕ್ ಮಾಡ್ತಾಯಿದ್ದೀನಿ. ನನಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೆ ನಾನು ಆವಾಗ ಫಾರ್ಮಿಂಗಲ್ಲಿ ಇನ್ವಾಲ್ವ್ ಆಗ್ತೀನಿ ನಮ್ಮೂರಲ್ಲಿ. ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ಜಸ್ಟ್ ಎಲ್ಲ ನಿಮಗೆ ಗೊತ್ತಿದೆ, ನಮ್ಮ ತಾತ ಅಜ್ಜಿ ಮುತ್ತಜ್ಜ ಅವರೆಲ್ಲ ಏನಕ್ಕೆ 100-110 ವರ್ಷ ಬದುಕ್ತಾಯಿದ್ರು. ನಾವುಗಳು ಏಕೆ ನಮ್ಮ ಪೀಳಿಗೆಯಲ್ಲಿ ಏನಕ್ಕೆ ಅಷ್ಟು ಬದುಕೋಕ್ಕಾಗ್ತಿಲ್ಲ. ಇವಾಗ ಆವ್ರೇಜ್ ಕನ್ಸಿಡರ್ ಮಾಡಿದರೆ 50 ವರ್ಷ ಹೈಯೆಸ್ಟ್ ಬದುಕ್ತಾ ಇರೋರು, ಆ ಥರ ಕನ್ಸಿಡರ್ ಇದೆ. ಮುಂದೆ ಹೋಗ್ತಾ ಇನ್ನೂ ಇದು ವರ್ಷ ಆಗ್ಬೋದು, ಅಂದರೆ ಇನ್ನೂ 40 ವರ್ಷಕ್ಕೆ ಬರ್ಬೋದು, ಇನ್ನೂ ಕಡಿಮೆ ಆಗ್ತಾ ಹೋಗ್ಬೋದು. ಅದಕ್ಕೆ ರಿಕ್ವೆಸ್ಟ್ ಏನಂದರೆ, ನಾವು ದಿನನಿತ್ಯ ಬಳಸಕ್ಕಂತಹ ಆಹಾರ ಪದಾರ್ಥಗಳು, ಹಣ್ಣು, ಹಾಲು, ಮೊಸರು, ತರಕಾರಿ ಏನೇ ಇರ್ಬೋದು. ಅದನ್ನು ರೈತರು ಬೆಳಿಬೇಕಾದ್ರೆ ಏನು ಮೆಥಡಲ್ಲಿ ಬೆಳೀತಾರೆ. ಓಕೆ, ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ಆರ್ಗ್ಯಾನಿಕ್ ಮೆಥಡಲ್ಲೂ ಇದೆ, ಒಂದು ಕೆಮಿಕಲ್ ಮೆಥಡಲ್ಲೂ ಇದೆ. ಯಾವ ಒಂದು ಪ್ರಾಡಕ್ಟು ಕೆಮಿಕಲ್ ಮೆಥಡ್ ಮಾಡಿ ಬೆಳೆದಿರ್ತಾರೋ ಅದರಲ್ಲಿ ಒಂದು ವಿಷ ಅಂತಲೇ ಹೇಳ್ಬೋದು. ನಾನು ಕೇಳೋದಾದರೆ ಏನಕ್ಕೆ ಅಂದರೆ, ಅದರಲ್ಲಿ ಸ್ವಲ್ಪ ವಿಷದ ಕಂಟೆಂಟು ಇರುತ್ತೆ. ನಾವು ಈಗ ಏನೋ ಒಂದು ತರಕಾರಿ ತೊಗೊಂಬರ್ತೀವಿ ಅಂದರೆ ಅವ್ರು ಕೆಮಿಕಲ್ ಯೂಸ್ ಮಾಡಿ ಬೆಳೆದಿದ್ದಾರೆ ಅಂದರೆ ಅದರಲ್ಲಿ ವಿಷ ಇದ್ದಂಗೆ. ಅದೊಂದು ತರಕಾರಿ ನಾವು ತಿಂದರೆ ನಮ್ಮ ಬಾಡಿಗೆ ನಾವು ಸ್ವಲ್ಪ ಲೈಟಾಗಿ ಡೈಲಿ ಸ್ವಲ್ಪ ಪಾಯ್ಸನ್ ಕೊಟ್ಟಂಗೆ. ನಾವು ಇಂಡೈರೆಕ್ಟಾಗಿ ನಾವು ಪಾಯ್ಸನ್ ತೊಗೊಂಡಂಗೆ. ಅದಕ್ಕೆ ನಾನು ಏನು ರಿಕ್ವೆಸ್ಟ್ ಮಾಡೋಕ್ಕೆ ಹೊರಡ್ತೀನಿ ಅಂದರೆ, ಎಲ್ಲರೂ ಮ್ಯಾಕ್ಸಿಮಮ್ಮು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ಬೈ ಮಾಡಿ. ನಿಮಗೆ ಅನಿಸ್ಬೋದು ಆರ್ಗ್ಯಾನಿಕ್ ಪ್ರಾಡಕ್ಟು ಸ್ವಲ್ಪ ಕಾಸ್ಟ್ಲಿ ಇರ್ಬೋದು, ಕಾಸ್ಟ್ಲಿ ಇದೆ, ಏನಕ್ಕೆ ಬೈ ಮಾಡಬೇಕು, ನಾವು ಬೇಡ ನಾರ್ಮಲ್ ಪ್ರಾಡಕ್ಟ್ ಬೈ ಮಾಡ್ತೀವಿ ಅಂತ. ಬಟ್ ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೋಬೇಕು ಅಂದರೆ ಆರ್ಗ್ಯಾನಿಕ್ನ ಬೈ ಮಾಡಿ. ಆರ್ಗ್ಯಾನಿಕ್ ಪ್ರಾಡಕ್ಟ್ಸು ನೀವು ನಂದೇ ಬೈ ಮಾಡಿ, ನಾವು ಬೆಳೆದಿದ್ದೇ ಬೈ ಮಾಡಿ ಅಂತಲ್ಲ, ಯಾವುದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂತ ನಿಮಗೆ ಸಿಗುತ್ತೋ ಅಟ್ಲೀಸ್ಟ್ ಅದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅದರಿಂದ ನಿಮಗೆ ಈ ಯಂಗ್ಸ್ಟರ್ಸು ಎಸ್ಪೆಷಲಿ ನೀವು ಇವಾಗೇನು ರೈತರು ಫಾರ್ಮಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಇತ್ತೀಚಿನ ದಿನಗಳಲ್ಲಿ, ಅಟ್ಲೀಸ್ಟು ಅವರಿಗೊಂದು ಮೋಟಿವೇಶನ್ ಬರುತ್ತೆ. ಓಕೆ, ನಾವು ಈ ಥರನೂ ಬೆಳಿಬೋದು, ಅದನ್ನು ಇಷ್ಟಪಡ್ತಾರೆ ಜನ ಅನ್ನೋದು ಒಂದು ಆಗುತ್ತೆ. ಇತ್ತಿನ ವಿಡಿಯೋನಲ್ಲಿ ನಾನು ಒಂದು ಏಲಕ್ಕಿ ಬಾಳೆನ ಬೆಳೆದಿದ್ದೀನಿ. ಇದು ಪ್ಯೂರ್ ಆರ್ಗ್ಯಾನಿಕ್ ಮಾಡಿ ಬಾಳೆ ಬೆಳೆದಿದ್ದೀನಿ. ಇದನ್ನು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಯಾವ ಥರ ಬೆಳೆದಿದ್ದೀನಿ ಏನು ಅಂತ. ಯಾರೆಲ್ಲ ನನಗೆ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಇರುತ್ತೋ ಅವ್ರಿಗೆ ಕೊನೆಯಲ್ಲಿ ನನ್ನ ಕಡೆಯಿಂದ ಒಂದು ಗಿಫ್ಟ್ ಇರುತ್ತೆ. ಅದೇನು ಅಂತ ಕೊನೆಯದಾಗಿ ಹೇಳ್ತೀನಿ. ಓಕೆ, ನಾನು ಏನಕ್ಕೆ ಆರ್ಗ್ಯಾನಿಕ್ನೇ ಚೂಸ್ ಮಾಡಿದೆ ಅನ್ನೋದಕ್ಕೆ ನನ್ನ ಒಂದು ಅನುಭವದಲ್ಲಿ ಆದಂಥ ಒಂದು ಘಟನೆನ ನಾನು ಇವತ್ತು ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲೊಂದು ನಿಮಗೇನು ಫೋಟೋ ಕಾಣಿಸ್ತಾ ಇದೆಯಲ್ಲ, ಇದರಲ್ಲಿ ನೀವು ನೋಡ್ತಾ ಇರ್ಬೋದು 4 ಚಿತ್ರಗಳಿದೆ ಇದರಲ್ಲಿ ಒಂದು ಇಮೇಜಲ್ಲಿ. ಮೊದಲನೇದಾಗಿ ಲೆಫ್ಟ್ ಟಾಪಲ್ಲಿರೋದು ಬಿಫೋರ್ ಅಂತ ಒಂದು ಗಿಡ ಇದೆ. ಇದು ನಾನು ಯಾವಾಗ ಒಂದು ಟಿಶ್ಯೂ ಬಾಳೆ, ಏಲಕ್ಕಿ ಬಾಳೆನ ಇದು ಲ್ಯಾಬಲ್ಲಿ ಇಟ್ಟು ಬೆಳೆದಿರ್ತಾರೆ 45 ಡೇಸ್ವರೆಗೂ. ಅದಾದಮೇಲೆ ತೊಗೊಂಬಂದು ನಾವು ಭೂಮಿಗೆ ಹಾಕಿದಾಗ ಎಷ್ಟು ಹಸ್ರಾಗಿತ್ತು ಬಿಫೋರ್ ಅನ್ನೋ ಒಂದು ಇಮೇಜಲ್ಲಿ, ಮೊದಲನೇ ಇಮೇಜಲ್ಲಿ. ನೆಕ್ಸ್ಟು ರೈಟ್ ಸೈಡ್ ಟಾಪಲ್ಲಿ ಬಂದರೆ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಒಂದು 3 ಡೇಸ್ ಆದಮೇಲೆ ನಾನು ಏನು ಮಾಡಿದೆ, ಲೈಟಾಗಿ ಈ ಸ್ವಲ್ಪ ಕೆಮಿಕಲ್ಸ್ನ ಇದು ಕೊಟ್ಟೆ. ಏನು ರೀಸನ್ ಅಂದರೆ, ಸ್ವಲ್ಪ ಗ್ರೋತ್ ಆಗಲಿ, ಏನೇ ಒಂದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಬಾರ್ದು ಸ್ಟಾರ್ಟಿಂಗ್ ಅಂತೇಳಿ ಒಂದಿಷ್ಟು ಕೆಮಿಕಲ್ನ ತೊಗೊಂಬಂದು ನಾನು ಇದಕ್ಕೆ ಡ್ರೆಂಚಿಂಗ್ ಅಂತ ಕೊಟ್ಟೆ. ಆ ಡ್ರೆಂಚಿಂಗ್ ಕೊಟ್ಟ ಮೇಲೆ ಸ್ವಲ್ಪ ಟೆಂಪ್ರೇಚರ್ ವೇರಿ ಆಗಿ ಈ ಥರ ನೀವು 3 ಡೇಸ್ ಆದಮೇಲೆ ಲೈಟಾಗಿದ್ದು ಎಲ್ಲೋಗೆ ಒಂಥರ ಕನ್ವರ್ಟ್ ಆಯಿತು ಗಿಡ. ಅದಾದಮೇಲೆ ನಾನು ಓಕೆ, ಸ್ವಲ್ಪ ಏನೋ ಟೆಂಪ್ರೇಚರ್ ವೇರಿ ಆಗಿರ್ಬೋದು. ಈಗ ಲಾಸ್ಟ್ ಇಯರು ನಿಮಗೆ ಗೊತ್ತಿತ್ತು, ಸ್ವಲ್ಪ ಟೆಂಪ್ರೇಚರ್ ಎಲ್ಲ ತುಂಬ ಜಾಸ್ತಿ ಇತ್ತು 2024 ಇದೇ ವರ್ಷ ಲಾಸ್ಟ್ ನಾವು ಬೇಸಿಗೆಯಲ್ಲಿ ನೋಡಿದಾಗ ತುಂಬ ಟೆಂಪ್ರೇಚರ್ ಜಾಸ್ತಿ ಇತ್ತು. ಅದಕ್ಕೇನಾರು ಈ ಥರ ಆಗ್ತಿರ್ಬೋದು ಅಂತ ನೋಡಿದೆ. ನೆಕ್ಸ್ಟು ಇನ್ನೊಂದು 7 ದಿನ ಬಿಟ್ಟೆ. ಅದೇ ಥರ 7 ದಿನ ಆದಮೇಲೆ ನೀವು ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಕಂಪ್ಲೀಟ್ಲಿ ಈ ಥರ ಏನಿದೆ ಸ್ವಲ್ಪ ಸುಟ್ಟೋಗಿರೋ ಥರ ಆಯಿತು ಗಿಡ ಕಂಪ್ಲೀಟ್ಲಿ. ಅದಾದಮೇಲೆ ನಾನು ಇನ್ನೊಂದು ಏನು ಅಂದ್ಕೊಂಡೆ, ಮತ್ತೆ ಏನಾದರೂ ಇಂಪ್ರೂವ್ ಆಗ್ಬಿಡ್ತಾ ಅಂತ ವೆಯ್ಟ್ ಮಾಡಿದೆ. 7 ದಿನ ಆದಮೇಲೆ ಒಂದು ಗಿಡನ ಈ ಥರ ತೆಗೆದ್ಬಿಟ್ಟು ನೋಡಿದೆ. ಅದು ಆಲ್ಮೋಸ್ಟ್ ಎಲ್ಲ ಬೇರ್ಗಳೆಲ್ಲ ಒಣಗಿ, ಆ ಲೀಫ್ಗಳೆಲ್ಲ ಕಂಪ್ಲೀಟ್ಲಿ ಒಣಗಿ ಓನ್ಲಿ ಸ್ವಲ್ಪ ಏನೋ ಇತ್ತು. ಅದು ಕೊನೆಗೂ ಆ ಗಿಡ ಫುಲ್ ಸತ್ತೋಗ್ಬಿಡ್ತು. ಇದರಲ್ಲಿ ನಾನು ಏನು ಹೇಳೋಕ್ಕೆ ನಾನು ಏನು ಕಂಡುಕೊಂಡೆ ಇದರಿಂದ ಅಂದರೆ, ಸಿಂಪಲ್ಲು, ಇದು ಕೂಡ ಒಂದು ಕೆಮಿಕಲ್ನ ಯೂಸ್ ಮಾಡಿ ಒಂದು ಗಿಡ ಕೂಡ ಈ ಥರ ಅದರದ್ದು ಜೀವನದ ಶಕ್ತಿ ಏನಿದೆ ಕಳ್ಕೊಂತು, ಕಂಪ್ಲೀಟ್ಲಿ ಒಣಗೋಗಿ ಡೇ ಬೈ ಡೇ ಒಣಗೇ ಹೋಯಿತು. ಅದೇ ಥರ ನಮ್ಮ ಮನುಷ್ಯರು ಅಷ್ಟೇ, ಈ ಕೆಮಿಕಲ್ಲಿಂದ ಬೆಳೆದಿರ್ತಕ್ಕಂತಹ ಆಹಾರ ಪದಾರ್ಥಗಳು, ಕೆಮಿಕಲ್ಲಿಂದ ಯೂಸ್ ಮಾಡಿ ಬೆಳೆದಿರೋ ತರಕಾರಿ, ಹಣ್ಣು ಅದನ್ನು ತಿಂದರೂ ಕೂಡ ನಮ್ಮ ಶರೀರದಲ್ಲೂ ಅಷ್ಟೇ ಎಫೆಕ್ಟ್ ಆಗುತ್ತೆ. ಯಾವುದಾದ್ರೂ ಒಂದು ಪಾರ್ಟ್ಗಳಿಗೆ ಇದೇ ಥರ ಒಂದಲ್ಲ ಒಂದು ಎಫೆಕ್ಟ್ ಆಗ್ತಾ ಹೋಗುತ್ತೆ. ಅದರದ್ದು ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತಕ್ಕಂಥ ಶಕ್ತಿ ಕಳ್ಕೊಳುತ್ತೆ. ಅದರಿಂದ ಜಸ್ಟ್ ಇದೊಂದು ಗುಡ್ ಎಕ್ಸಾಂಪಲ್ ಅಂತ ಅನಿಸ್ತಾ ಇದೆ ನನಗೆ, ಕೆಮಿಕಲ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಅಂತ. ಓಕೆ, ನಮಸ್ಕಾರ ಎಲ್ಲ ವೀಕ್ಷಕರೇ.
ಇದು ನನ್ನ ಫಸ್ಟ್ನೇ ವಿಡಿಯೋ. ಇದೊಂದು ತುಂಬ ದಿನದ ಆಸೆ ಕೂಡ ಹೌದು. ನಾನೊಬ್ಬ ರೈತನಾಗಿ ಕೆಲವೊಂದು ಇನ್ಫಾರ್ಮೇಶನ್ಗಳನ್ನ ರೈತರಿಗೆ ಶೇರ್ ಮಾಡ್ಕೊಡ್ಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟ್ಲಿ ಪ್ಯೂರ್ ಆರ್ಗ್ಯಾನಿಕ್, ಅಂದ್ರೆ ಯಾವುದೇ ತರ ಕೆಮಿಕಲ್ ಇರ್ಬೋದು. ಇವಾಗ ಏನ್ ನಮ್ಮ ರೈತರು DAP ಮತ್ತೆ ಯೂರಿಯಾ, ಪೊಟ್ಯಾಶ್ ಏನೇನೋ ಆಗ್ತವೆ ಕೆಲವೊಂದೆಲ್ಲ. ಸೊ ಯಾವುದೇ ತರ ಝೀರೋ ಕೆಮಿಕಲ್ ಮಾಡಿ ಇದೊಂದು ಬಾಳೆ ಬೆಳೆದಿದ್ದೀನಿ, ಆಯ್ತಾ. ಇಲ್ಲಿ ನೋಡ್ತಾ ಇರ್ಬೋದು ಇದೊಂದು ಗೊನೆ ಹೇಗ್ ಬಂದಿದೆ. ಮೇ ಬಿ ನಮ್ಮ ಸ್ನೇಹಿತರಾದ ದೇವರಾಜ್ ಅವರು ತೋರಿಸ್ತಿದ್ದಾರೆ. ಇವರು ನಮ್ಮೂರವ್ರೆ. ಓಕೆ, ಇಲ್ಲಿ ಒಂದು ಬಾಳೆಗೊನೆ ಬಂದಿದೆ. ಇವಾಗ ಆಲ್ರೆಡಿ ಕಟಾವಿಗೆ ಸ್ಟಾರ್ಟ್ ಆಗಿದೆ. ಇನ್ನೊಂದು ಜನಗಳಿಗೆ ಒಂದು ರಿಕ್ವೆಸ್ಟ್ ಏನಂದ್ರೆ, ಬಾಳೆನ ನೀವು ಯಾವಾಗ ಹಾಕ್ಬೇಕು ಅಂದ್ರೆ, ಓಕೆ, ಮೆಜಾರಿಟಿ ಇವಾಗ ನಿಮಗೆ ಗೊತ್ತಿರ್ಬೋದು ಶ್ರಾವಣ ಅಂತ ಬರುತ್ತೆ. ಯಾವಾಗ ಆಗಸ್ಟ್ ಮಂತ್ ಅಲ್ಲಿ ಬಿಗಿನ್ ಆಗುತ್ತೆ. ಸೊ ನೀವು ಯಾವಾಗ ಕಟಾವಿಗೆ ಬರಬೇಕು ಅಂದ್ರೆ ಈ ಮಂತ್ ಇಂದ ಸ್ಟಾರ್ಟ್ ಆಗ್ಬೇಕು ನಿಮಗೆ. ಅವಾಗ ಒಳ್ಳೆ ರೇಟ್ ಇರೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು. ಆಮೇಲೆ ಮೇಯ್ನು ಬುಡ ಯಾವ ತರ ಬರಬೇಕು ಅಂತ ತೋರಿಸ್ತೀನಿ ನೋಡಿ. ಇದೊಂದು ಇಲ್ಲಿ ಬರ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಒಂದ್ ಕಡೆಯಿಂದ ಹಿಡಿದ್ರೆ ಒಬ್ರ ಕೈಯಲ್ಲಿ ಕವರ್ ಮಾಡಕ್ ಆಗಲ್ಲ. ಈಸಿ ನೋಡಿ, ಸಿಗ್ತಾನೆ ಇಲ್ಲ. ಇಲ್ಲಿ ನಾನು ಕವರ್ ಮಾಡಕ್ ಹೋದ್ರು ಸಿಗ್ತಾ ಇಲ್ಲ. ಸೊ ಈ ತರ ಬುಡ ಚೆನ್ನಾಗಿ ಬರಬೇಕು. ಸ್ಟೆಮ್ ಏನಿದೆ ನೋಡ್ಬೋದು. ಇದು ಈ ಕಡೆ ಎಲ್ಲ ಯಾವ ತರ ಬಂದಿದೆ. ಈಗ ಆಲ್ಮೋಸ್ಟ್ ಒಂದು 100 ಗೊನೆ ಮೇಲೆ ಕಟ್ ಮಾಡಿದೀವಿ. ಸೊ ಇವತ್ತು ಕಟಾವ್ ನಡೀತಾ ಇದೆ. ಇವತ್ತು ನೋಡಿದ್ರ, ನಾನು ಅವಾಗಲೇ ಹೇಳ್ದೆ ಇವತ್ತು ಕಟಾವ್ ಆಗ್ತಿದೆ ಅಂತ. ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ಎಲ್ಲ ಕಟ್ ಮಾಡಿ ಇಟ್ಟಿದೀವಿ. ಯಾವ ತರ ಗೊನೆಗಳು ಬಂದಿದೆ ಅಂತ ಮೇ ಬಿ ನಾನು ನಿಮಗೆ ಒಂದ್ಸರಿ ತೋರಿಸ್ತೀನಿ. ಯಾವ ತರ ಗೊನೆಗಳೆಲ್ಲ ಬಂದಿದೆ ನೋಡ್ಬೋದು. ಎಲ್ಲ ತರ ಆವ್ರೇಜಾಗೂ ಇದೆ. ಒಂದು ಸುಮಾರು 10 kg ಬರುತ್ತೆ, 12 kg, 15 kg ಗೊನೆನೂ ಇರ್ಬೋದು, 6 kg 5 kg ಗೊನೆನೂ ಇದೆ ಕೆಲವೊಂದೆಲ್ಲ, ಇಲ್ಲ ಅಂತಲ್ಲ. ಸೊ ಇದು ನಾನು ಫಸ್ಟ್ ಅರ್ತ್ ಆರ್ಗ್ಯಾನಿಕ್ ಪ್ರಾಡಕ್ಟ್ನ ಯೂಸ್ ಮಾಡಿ ಬೆಳೆದಿರೋ ಅಂಥದ್ದೊಂದು ಬಾಳೆ. ಇದು ನೋಡ್ಬೋದು, ಇಲ್ಲೆಲ್ಲ ನೋಡ್ಬೋದು. ಇವ್ರು ನಮ್ಮ ಸ್ನೇಹಿತರು ಬಂದಿದ್ರು ಇವತ್ತು. ಸೊ ಅವ್ರನ್ನ ಕೇಳೋಣ, ಅವ್ರಿಗೆ ಏನ್ ಅನ್ಸುತ್ತೆ, ಹೇಗ್ ಬಂದಿದೆ ಬೆಳೆ. ಆಕ್ಚುಲಿ ಇವ್ರು ಮಾಡಿರೋದು ನೋಡಿದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ನೋಡಿದ್ರೆ ಫುಲ್ಲಿ ಆರ್ಗ್ಯಾನಿಕ್, ಯಾವುದೇ ಕೆಮಿಕಲ್ ಇಲ್ಲದೆ, ಯಾವುದೇ ಏನೇ ಗೊಬ್ಬರ ಅಂದ್ರೆ ಆರ್ಗ್ಯಾನಿಕ್ ಯಾವ್ದು ಹಾಕಿ ಮಾಡಿರೋದು. ಸೊ ಕೆಮಿಕಲ್ ಇಲ್ಲದೆ ಬಂದಿರೋದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಿದೆ. ಅಂಡ್ ತಿನ್ನೋರ್ಗೂ ಆರೋಗ್ಯ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಎಸ್ಪೆಷಲಿ ತುಂಬಾ ಬೆನಿಫಿಟ್ ಇದೆ. ಇದು ನೋಡಿದ್ರೆ ಕೆಲವ್ರು ಹೇಳ್ತಾರೆ ನಾವು ಹಾಗೆ ಮಾಡಿದ್ರೆ ಮಾಡಲ್ಲ, ತೂಕ ಬರಲ್ಲ, ಒಂದು ಹಣ್ಣು ಚೆನ್ನಾಗಿರಲ್ಲ, ಕೊಳ್ತೋಗುತ್ತೆ, ಇನ್ನೊಂದು ಅಂತ ಹೇಳ್ತಾರೆ. ನೋಡಿದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಹೇಳೋದೊಂದು ತುಂಬಾ ಇಷ್ಟ ಆಗ್ತಾ ಇದೆ. ಸೊ ವೀಕ್ಷಕರೇ, ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ, ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ, ಸೊ ಅವರು ಲಕ್ಕಿ ಸಬ್ಸ್ಕ್ರೈಬರ್ಗೆ ಈ ಸರಿ ಗೌರಿ ಗಣೇಶ ಹಬ್ಬಕ್ಕೆ ನನ್ನ ಕಡೆಯಿಂದ ಪ್ಯೂರ್ ಆರ್ಗ್ಯಾನಿಕ್ ಅಲ್ಲಿ ಬೆಳೆದಿರ್ತಕ್ಕಂಥ ಈ ತರ ಒಂದು ಬಾಳೆ ಹಣ್ಣನ್ನ ಸೊ ಕೊರಿಯರ್ ಮೂಲಕ ನಾನು ಕಳಿಸ್ಕೊಡ್ತೀನಿ. ಸೊ ಅದಕ್ಕೆ ನನ್ನ ಚಾನಲ್ನ ಇಷ್ಟಪಟ್ಟವ್ರು ಯಾರ್ಯಾರಿಗೆ ಇಷ್ಟ ಆಗುತ್ತೆ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಅವರಿಗೆ ಈ ತರ ಒಂದು ಪೂಜೆಗೆ, ಗೌರಿ ಗಣೇಶ ಹಬ್ಬದ ಪೂಜೆಗೆ ಈ ತರ ಒಂದು ಹಣ್ಣನ್ನ ಕೊರಿಯರ್ ಥ್ರೂ ಕಳ್ಸ್ಕೊಡಕ್ಕೆ ನಾನು ಇಷ್ಟಪಡ್ತೀನಿ.